ಬಿಡದಿ ಟೌನ್ಶಿಪ್ ವಿವಾದ ಇದು ಕೇವಲ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಇದ್ದಂತ ತಿಕ್ಕಾಟ ಅಲ್ಲ. ಮೈತ್ರಿ ಪಕ್ಷ ಅಂತ ಏನು ಗುರುತಿಸಿಕೊಂಡಿದೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಕೂಡ ತಿಕ್ಕಾಟಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಜೆಡಿಎಸ್ ಬಿಜೆಪಿ ನಡುವೆ ತಿಕ್ಕಾಟಕ್ಕೆ ಕಾರಣವಾದ ಬಿಡದಿ ವಿಚಾರ ಮೈತ್ರಿಕೂಟಕ್ಕಿತ್ತು ಭರಪೂರ ಮೈಲೇಜ್. ಒಟ್ಟಾಗಿ ಹೋಗಿದ್ರೆ ಬಲಗೊಳ್ತಿತ್ತು ಮೈತ್ರಿಕೂಟದ ಸಾಮರ್ಥ್ಯ. ಆದ್ರೆ ಮೈತ್ರಿ ಪಡೆಗೆ ಪ್ರತಿಷ್ಠೆ ಕನವಾದ ಬಿಡದಿ ಟೌನ್ಶಿಪ್ ಗಲಾಟೆ. ಪರಸ್ಪರ ಪ್ರತ್ಯೇಕ ಹೋರಾಟಕ್ಕೆ ಅಣಿಯಾದ ಜೆಡಿಎಸ್ ಮತ್ತು ಬಿಜೆಪಿ. ಕ್ರೆಡಿಟ್ ನಮಗೊಬ್ಬರಿಗೆ ಸಿಗಲಿ ಅಂತ ಇಬ್ಬರ ಮಧ್ಯೆ ಬಿಗ್ ಫೈಟ್ ನಡೀತಾ ಇದೆ. ಹೋರಾಟದ ಕಿಚ್ಚು ಮೊಳಗಿದ ಬೆನ್ನಲ್ಲೇ ಏನಿದು ಕ್ರೆಡಿಟ್ ವಾರ್. ಬಿಜೆಪಿ ಜೆಡಿಎಸ್ ತಿಕ್ಕಾಟಕ್ಕೆ ಕಾರಣವಾದ ಬಿಡದಿ ಹೋರಾಟ ಮೈತ್ರಿಕೂಟಕ್ಕಿತ್ತು ಭರಪೂರ ಮೈಲೇಜ್ ಪಡೆಯುವಂತ ಅವಕಾಶ. ಒಟ್ಟಾಗಿ ಹೋಗಿದ್ರೆ ಬಲಗೊಳ್ತಿತ್ತು ಮೈತ್ರಿಕೂಟದ ಸಾಮರ್ಥ್ಯ. ಹೌದು, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಜೆಡಿಎಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಬರ್ತಾ ಇದೆಯಲ್ಲ, ಬಟ್ ಇಲ್ಲಿ ಮೈತ್ರಿ ಪಕ್ಷ ಅಂತ ಹೇಳ್ಕೊಳ್ಳೋ ಜೆಡಿಎಸ್ ಮತ್ತು ಬಿಜೆಪಿ ಇದರಲ್ಲಿ ಯಾಕೆ ಏಕಪಕ್ಷವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ? ಮೈತ್ರಿ ಪಕ್ಷ ಅಂತ ಅಂದ್ರೆ ಒಟ್ಟಾಗಿ ಏನು ಸವಾಲುಗಳನ್ನ ಎದುರಿಸಬೇಕು, ಆಡಳಿತ ಪಕ್ಷವನ್ನ ಹೇಗೆ ಕುಗ್ಗಿಸಬೇಕು, ಮುಂದಿನ ಬಾರಿ ಎಲೆಕ್ಷನ್ ಅಲ್ಲಿ 2028ರ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಗೆಲ್ಕೊಂಡು ಬರಬೇಕು ಅನ್ನುವಂತ ಮೈತ್ರಿ ಪಕ್ಷದ ಒಂದು ಲೆಕ್ಕಾಚಾರವನ್ನ ಏನ್ ಮಾಡ್ಕೊಂಡಿದೆ. ಬಟ್ ಇಲ್ಲಿ ಕ್ರೆಡಿಟ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಕಪಕ್ಷೀಯವಾಗಿ ಹೋರಾಟವನ್ನ ನಡೆಸ್ತಾ ಇದೆಯಾ ಅಂತ ಅಲ್ವಾ? ಈಗಾಗಲೇ ಯಾಕೆ ವಿರೋಧ ಪಕ್ಷ ಕಣ್ಣು ಮುಚ್ಕೊಂಡು ಕೂತಿದೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ನಿನ್ನೆ ಪಾದಯಾತ್ರೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದ ಬಿಜೆಪಿ, ಪಾದಯಾತ್ರೆ ಮಾಡುವುದಾಗಿ ಹೇಳಿದ್ದಂತ BY ವಿಜಯೇಂದ್ರ ಇಂದು ದಳಪತಿಗಳಿಂದ ಬಿಡದಿ ಪಾದಯಾತ್ರೆಗೆ ಡೇಟ್ ಫಿಕ್ಸ್ ಆಗಿದೆ. ಬಿಜೆಪಿಗೂ ಮುನ್ನವೇ ರಣಕಹಳೆ ಮೊಳಗಿಸಿದ ತೆನೆ ಹೊತ್ತ ಮಹಿಳೆ. ಜುಲೈ 30ರಿಂದ ಜೆಡಿಎಸ್ನಿಂದ 3 ದಿನಗಳ ಕಾಲ ಪಾದಯಾತ್ರೆ. ಜುಲೈ 30 ಆಗಸ್ಟ್ 1ರವರೆಗೆ ಜೆಡಿಎಸ್ನಿಂದ ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ HD ಕುಮಾರಸ್ವಾಮಿ. ಜುಲೈ 31ಕ್ಕೆ ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ HD ದೇವೇಗೌಡರು. ನಿಖಿಲ್ ಕುಮಾರಸ್ವಾಮಿಯಿಂದ ನೇತೃತ್ವದಲ್ಲಿ ಪಾದಯಾತ್ರೆ. ಬಿಜೆಪಿ ಪಾದಯಾತ್ರೆ ಬಗ್ಗೆ ಇದುವರೆಗೂ ಚರ್ಚಿಸದ HD ಕುಮಾರಸ್ವಾಮಿ, ಬಿಜೆಪಿ ಜೆಡಿಎಸ್ನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಒಂದೇ ಬಿಲ್ಲು 2 ಬಾಣ ಅಷ್ಟೇ ಎಂದ ಕೃಷ್ಣ ರೆಡ್ಡಿ. ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಕೃಷ್ಣ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಮೈತ್ರಿ ಪಕ್ಷ ಅಂತ ಅಂದಾಗ ಏನೋ ವಿರೋಧ ಮಾಡ್ತೀವಾ, ಅಥವಾ ಈಗ ಏನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಯಾರು ವಿರೋಧಿಸಿದವರು ಸರ್ಕಾರದ ಈ ಒಂದು ನಡೆಯನ್ನ ಜೆಡಿಎಸ್ ವಿರೋಧಿಸಿತು. ಬಟ್ ಬಿಜೆಪಿ ಸಹಿತ ಯಡಿಯೂರಪ್ಪ ಸಹಿತ ಮಾತನಾಡಿದ್ರು. ರೈತರಿಗೆ ಏನು ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತನಾಡ್ತಾರೆ. ಸಾಲ ಮನ್ನಾ ಇವರು ಮಾಡಲಿಲ್ಲ ಅಂತ ಅಂದ್ರೆ ಸತ್ಯಾಗ್ರಹ ಕೂರ್ತೀನಿ ಅಂತ. ಅದಾದ್ಮೇಲೆ ಅದಕ್ಕಿಂತ ಮುನ್ನ ಈಗಾಗಲೇ ಏನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನ ಬಿಜೆಪಿ ಮಾಡ್ತು. ಬಟ್ ಇದೀಗ ಜೆಡಿಎಸ್ ಸಹಿತ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದೆ, ಪಾದಯಾತ್ರೆ ಮಾಡ್ಬೇಕಂತ. ಮೈತ್ರಿ ಪಕ್ಷ ಅಂತ ಅಂದ್ರೆ ಒಟ್ಟಾಗಿನೇ ಹೋರಾಟವನ್ನ ನಡೆಸಬಹುದಲ್ಲ. ಕ್ರೆಡಿಟ್ ವಾರ್ ಇಲ್ಲಿ ಕಾಣಿಸ್ತಾ ಇದೆಯಾ ಮೇಲ್ನೋಟಕ್ಕೆ ನಾವು ಗಮನಿಸಿ ನೋಡಿದಾಗ? ಎಸ್, ಅಫ್ಕೋರ್ಸ್ ಯಾರಿಗಾದ್ರೂ ಅನ್ಸೋವಂಥದ್ದು, ನಾವು ಮಾಡಿದ್ವಿ, ನಾವು ಮಾಡಿದ್ವಿ, ನಾವು ಮುನ್ನುಗ್ಗಿದ್ವಿ ಅನ್ನುವಂಥ ನಿಟ್ಟಿನಲ್ಲಿ ಕ್ರೆಡಿಟ್ ವಾರ್ನ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮತ್ತು ನಾವು ಮಾಡಿದ್ದಿದ್ರೆ ಅಕಸ್ಮಾತ್ ನಮ್ಮ ಗಮನಕ್ಕೆ ತರ್ತಾ ಇದ್ರು, ಕುಮಾರಣ್ಣವ್ರು ನಮ್ಮ ಗಮನಕ್ಕೆ ತರ್ತಾ ಇದ್ರು. ಆ ಪ್ಲಾನ್ ಪ್ರಕಾರ ಈಗ ಮಾಡ್ತಾ ಇದೀವಿ ಅಷ್ಟೇ. ಇದರಲ್ಲಿ ಕಾಂಪಿಟೇಷನ್ ಏನೂ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಪಕ್ಷದ 2 ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ, ಯಾವುದೇ ಥರ ಕಾಂಪಿಟೇಷನ್ ಇಲ್ಲ. ಇದು ಒಂದು 25-26 ದಿನಗಳ ಹಿಂದೆ ಪ್ಲಾನ್ ಆಗಿದ್ದಿದ್ದು. ಇದೊಂದೇ ಅಲ್ಲ, ನೆಕ್ಸ್ಟ್ ಈಗ ಇದು ಪಾದಯಾತ್ರೆ ಆದ ನಂತರ ವಿಧಾನಸೌಧ ಚಲೋ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಖಂಡಿತ ಈಗಲೂ ಕೂಡ, ಯಾಕಂದ್ರೆ ನಮ್ದು 30, 31, 1 ಈಗಲೂ ಕೂಡ ಇಬ್ಬರು ನಾಯಕರು, 2 ಪಕ್ಷದ ನಾಯಕರು ಚರ್ಚೆ ಮಾಡಿ ಒಟ್ಟಾಗಿ ಮಾಡೋದಂದ್ರೆ ನಮ್ದೇನು ತಕರಾರಿಲ್ಲ. ಈಗ ಸುರೇಶ್ ಅವ್ರು ಹೇಳಿದ್ರೆ ನಾವು ಅದಕ್ಕೆಲ್ಲ ಬದ್ಧವಾಗಿರ್ತೀವಿ ಅಂತ. ಬಂಧುಗಳನ್ನ ಇಷ್ಟೇ ಹೇಳ್ತಕ್ಕಂಥದ್ದು, ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಆ ಭಾಗದ ಬಿಡದಿ ಭಾಗದ ರೈತರ ಪರವಾಗಿ ನಾವು ಹೋರಾಟಕ್ಕೆ ಧುಮುಕಿದ್ದೇವೆ.
ಮಾನ್ಯ BS ಯಡಿಯೂರಪ್ಪನವರು ಕೂಡ ಇವತ್ತು ಹೋರಾಟಕ್ಕೆ ಧುಮುಕಿದ್ದಾರೆ. ರೈತರಿಗೆ ನ್ಯಾಯ ಸಿಗುವವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಕೈ ಕೊಟ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಸದನದ ಒಳಗಡೆ ಮತ್ತು ಸದನದ ಹೊರಗಡೆನೂ ಕೂಡ ನಾವು ಹೋರಾಟವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಎಲ್ಲ ರೈತಾಪಿ ವರ್ಗದ ಎಲ್ಲ ಬಂಧುಗಳು ಕೂಡ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಿಶ್ಚಿತವಾಗಿ ನಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ. ಅಲ್ಲಿಯವರು ಕೂಡ ನಾವು ಹಿಂದೆ ಸರ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಿಪಕ್ಷಗಳ ಪಾದಯಾತ್ರೆಗೆ ಪರಮೇಶ್ವರ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ವಿಪಕ್ಷದವರು ಹೇಗೆ ಬೇಕೋ ಹಾಗೆ ಮಾಡಲಿ, ಅಭಿವೃದ್ಧಿ ದೃಷ್ಟಿಯಿಂದ ನಾವು ಮಾಡ್ತಿದ್ದೇವೆ ಅಂತ ಪರಮೇಶ್ವರ್ ಹೇಳಿರುವಂತದ್ದು. ಪಾದಯಾತ್ರೆಗೆ DCM ಪರಮೇಶ್ವರ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹಿಂದೆ ಬಿಡದಿ ಯೋಜನೆ ಶುರು ಮಾಡಿದ್ರು, ಸಿದ್ದರಾಮಯ್ಯ CM ಆಗಿದ್ದಾಗ ಮುಂದುವರಿಸಿದ್ದಾರೆ. ಶುರು ಮಾಡಿದ್ದು ಇವ್ರೇ ಅಲ್ವಾ ಅಂತ. ಈಗ CM DKಶಿ ರೈತರಿಗೆ ಒತ್ತಾಯ ಮಾಡುತ್ತಿಲ್ಲ, ಇಷ್ಟವಿದ್ರೆ ಜಮೀನು ಕೊಡಬಹುದು ಎಂದಿದ್ದಾರೆ. ಕೇವಲ ರಾಜಕೀಯ ದೃಷ್ಟಿಯಿಂದ ಇದನ್ನ ನೋಡಬಾರದು, ಅಭಿವೃದ್ಧಿ ದೃಷ್ಟಿಯಿಂದಲೂ ಕೂಡ ನೋಡಬೇಕು ಎಂದು ಪರಂ ಹೇಳಿದ್ದಾರೆ. ಬಿಡದಿ ತಿಕ್ಕಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಪಕ್ಷದವರು ಏನೇನ್ ಮಾಡ್ತಾರೆ ಮಾಡ್ಕೊಳ್ಳಿ, ಬಟ್ ಇದನ್ನ ಆರಂಭ ಮಾಡಿದ್ದೆ ಯಾರು? ಕುಮಾರಸ್ವಾಮಿ. ಅದನ್ನೇ ಕಂಟಿನ್ಯೂ ಮಾಡಿದ್ರು. ಕುಮಾರಸ್ವಾಮಿ ಅವರು ಆರಂಭ ಮಾಡಿದ್ರು, ಬಟ್ ಅದು ವಿರೋಧ ವ್ಯಕ್ತವಾದಂಥ ಸಂದರ್ಭದಲ್ಲಿ ಅವರಲ್ಲಿಗೆ ಅದನ್ನ ಸ್ಟಾಪ್ ಮಾಡಿದ್ರು, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿಲ್ಲ. ಸಿದ್ದರಾಮಯ್ಯ ಅವಧಿಯಲ್ಲಿ ಅದನ್ನ ಶುರು ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ. ಈಗ ಅದನ್ನ DK ಶಿವಕುಮಾರ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮತ್ತೆ ಒತ್ತಾಯ ಯಾರಿಗೂ ಮಾಡ್ತಾ ಇಲ್ಲ, ಅವ್ರಿಗೆ ಭೂಮಿಯನ್ನ ಕೊಡೋ ಇಷ್ಟ ಇದ್ರೆ ಕೊಡಬಹುದು ಅಂತ. ಬಟ್ ಆಲ್ರೆಡಿ ಒಂದ್ ಕಡೆ ಸರ್ವೆ ಕೂಡ ಆಗ್ತಾ ಇದೆ. ಇವೆಲ್ಲವೂ ಕೂಡ ನಾನಾ ಚರ್ಚೆಗೆ ಈಡು ಮಾಡಿ ಕೊಟ್ಟಿದೆ. ಆನಂತರ ಅದನ್ನ ಕೈ ಬಿಟ್ಟಿದ್ರು. ತಿರ್ಗಿ ಅವ್ರಿಗೇನ್ ತಿಳಿದಿದೆ ಅವ್ರು ಮಾಡ್ತಾರೆ. ಇದು ನಾವು ಅಭಿವೃದ್ಧಿ ದೃಷ್ಟಿಯಿಂದ ಮಾಡೋದಕ್ಕೆ ಹೊರಟಿದ್ದು. ಹಿಂದೆ ಕುಮಾರಸ್ವಾಮಿ ಅವರೇ ಇದನ್ನ ಪ್ರಸ್ತಾಪ ಮಾಡಿದ್ರು. ಆನಂತರ ಅದನ್ನ ಕೈ ಬಿಟ್ಟಿದ್ರು. ತಿರ್ಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂತೇಳಿ ಈಗಿನ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಈಗ ಅದನ್ನ ತೆಗೆದುಕೊಂಡು, ಮೊದಲೇ ಹಿಂದೆ ನಾನು ಸಿದ್ದರಾಮಯ್ಯನವರು ಇದ್ದಾಗಲೇ ಕ್ಯಾಬಿನೆಟ್ ಅಲ್ಲಿ ಅದನ್ನ ಅಪ್ರೂವ್ ಮಾಡಿಸ್ಕೊಂಡಿದ್ರು. ಈಗ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಹಾಗಾಗಿ ಅವರು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ರು, ನಾವು ಯಾರನ್ನೂ ಒತ್ತಾಯ ಮಾಡೋದಿಲ್ಲ, ವಾಲಂಟಿಯರ್ ಆಗಿ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ, ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ರಾಜಕೀಯ ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ರಾಜಕೀಯದ್ದು ಇಂಥದಕ್ಕೆಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ನೋಡ್ಬೇಕು, ಇನ್ನ ರಾಜಕೀಯ ದೃಷ್ಟಿಯಿಂದ ನೋಡ್ಬೇಕು. ಅವ್ರಿಗೇನ್ ತಿಳಿದಿದೆ ಅವ್ರು ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್, ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಜೀವನ್, ಇದೀಗ ಈ ಒಂದು ಮೈತ್ರಿ ಪಕ್ಷದ ಹೋರಾಟ ಇದೆಯಲ್ಲ, ಇದರಲ್ಲಿ ಅಂದ್ರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಪಕ್ಷದಲ್ಲೂ ಕೂಡ ಕ್ರೆಡಿಟ್ ವಾರ್ ಇಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಬಟ್ ಒಂದ್ ಕಡೆ ಅಂದ್ರೆ ಒಂದೇ ದಿನ ಇಬ್ರು ಕೂಡ ಸೇರ್ಕೊಂಡು ಒಂದು ಏನೋ ಪ್ರತಿಭಟನೆಯನ್ನ ಮುಂದುವರಿಸಬಹುದಿತ್ತು. ಬಟ್ ಇಲ್ಲಿ ಕ್ರೆಡಿಟ್ ವಾರ್ ಏನಾದ್ರೂ ಇವ್ರನ್ನ ಹಿಂದಿಕ್ತಾ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಅನುಮಾನಗಳು ಸೃಷ್ಟಿ ಆಗ್ತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್ ಈ ಬಗ್ಗೆ? ಎಸ್ ವನಿತಾ, ಈ ಒಂದು ಬಿಡದಿ ವಿಚಾರವಾಗಿ, ಟೌನ್ಶಿಪ್ ವಿಚಾರವಾಗಿ ಹೋರಾಟ ಏನು ನಡೀತಿದೆ, ಈ ಒಂದು ಹೋರಾಟ ಸಾಕಷ್ಟು ಅಂದರೆ ಏನು ಕಳೆದ 500 ದಿನಗಳಿಂದ ಈ ಒಂದು ಹೋರಾಟ ನಡೀತಾ ಇರುವಂಥದ್ದು. ಸದ್ಯ ಈ ಒಂದು ಹೋರಾಟಕ್ಕೆ ಏನೊಂದು ಪುಷ್ಟಿ ನೀಡುವಂಥ ಇನ್ನು BJP ಹಾಗೂ JDS ಪಕ್ಷಗಳೇನಿದೆ ಈ ಒಂದು ವಿಚಾರವಾಗಿ ಹೋರಾಟಗಳನ್ನು ಮೊದಲ ದಿನದಿಂದಲೂ ಮಾಡ್ತಾ ಇದೆ. ಸದ್ಯ ಈ ಒಂದು ಹೋರಾಟಕ್ಕೆ ಏನು ನಿನ್ನೆ ಪಾದಯಾತ್ರೆ ಮಾಡ್ತೀವಿ ಅನ್ನೋ ಅಂಥದ್ದನ್ನ BJP ನಾಯಕರು ಕೂಡ ಹೇಳಿರುವಂಥದ್ದು. ಏನು ಪ್ರತಿ ಹೋರಾಟ ಮಾಡಬೇಕಾದ್ರೆ ಒಂದು ಮಾತನ್ನು ಪಾದಯಾತ್ರೆ ನೀಡುವ ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ರು. ಇನ್ನು ಇದ್ರ ಜೊತೆಗೆ ಇನ್ನು ಏನು ಈ ಒಂದು ಟೌನ್ಶಿಪ್ಗೆ ಸದ್ಯ ಯಾವುದೇ ರೀತಿಯಾದಂತಹ ಡೇಟ್ ಆಗಲಿ ಏನು ಟೈಮ್ ಆಗಲಿ ಫಿಕ್ಸ್ ಮಾಡಿರಲಿಲ್ಲ BJP ನಾಯಕರು. ಆದರೆ ಇದಕ್ಕೆ ಅಂದರೆ ಇದರ ನೆಕ್ಸ್ಟ್ ಡೇ ಅಂದರೆ ವೆರಿ ನೆಕ್ಸ್ಟ್ ಡೇ ಏನು ನಿನ್ನೆ
ಬಿಜೆಪಿ ನಾಯಕರು ಒಂದು ಪ್ರತಿಭಟನೆಯನ್ನ ಇನ್ನೊಂದು ಪಾದಯಾತ್ರೆಯನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಇನ್ನು ಇದ್ರ ಹಿಂದೆನೇ ಇನ್ನೊಂದು ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಕರೀತಾರಂಥದ್ದು. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತಿನ ಪ್ರೆಸ್ ಮೀಟ್ಗೂ ಕೂಡ ಬಂದಿಲ್ಲ. ಸದ್ಯ ಸುರೇಶ್ ಬಾಬು ಹಾಗೂ ಇನ್ನು ಕೃಷ್ಣಾರೆಡ್ಡಿ ಇದ್ದಾರೆ, ಅವರು ಒಂದು ಅನೌನ್ಸ್ಮೆಂಟ್ ಮಾಡಿರುವಂಥದ್ದು ಪಾದಯಾತ್ರೆ ವಿಚಾರವಾಗಿ. ಏನೊಂದು ಇದೇ ತಿಂಗಳ 30, 31 ಹಾಗೂ ಮುಂದಿನ ತಿಂಗಳ ಆಗಸ್ಟ್ 1ರಂದು ಏನೊಂದು ಈ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಏನೊಂದು ಪಾದಯಾತ್ರೆನ ಮಾಡ್ತೀವಿ. ಇನ್ನು ಬಿಡದಿಯ ಬೈರಮಂಗಲದಿಂದ ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ಇನ್ನು ವಿಧಾನಸೌಧದವರೆಗೂ ವಿಧಾನಸೌಧ ಚಲೋವನ್ನ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಈ ಒಂದು ವಿಧಾನಸೌಧ ಚಲೋವಲ್ಲಿ ಸಾಕಷ್ಟು ನಾಯಕರು ಅಂದ್ರೆ ಈ ಒಂದು ಏನೊಂದು ಪಾದಯಾತ್ರೆ ಮಾಡ್ತಾರೆ. ಈ ಒಂದು ಪಾದಯಾತ್ರೆಗೆ ಮೊದಲನೇ ದಿನ ಕುಮಾರಸ್ವಾಮಿ ಅವರು ಇದಕ್ಕೆ ಚಾಲನೆಯನ್ನ ಕೊಡ್ತಾರೆ. ಇದ್ರ ಜೊತೆಗೆ ಎರಡನೇ ದಿನ ಏನು ದೇವೇಗೌಡರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಇದರ ಬಳಿಕ ಏನು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಬಂದು ಇನ್ನು ಫ್ರೀಡಂ ಪಾರ್ಕ್ ಅನ್ನ ತಲುಪುತ್ತೆ. ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಏನೊಂದು ಸಾರ್ವಜನಿಕ ಸಭೆಯನ್ನ ಏನೊಂದು ಆಯೋಜಿಸಿರುವಂಥದ್ದು JDS ಪಕ್ಷದಿಂದ. ಇದ್ರ ಜೊತೆಗೆ ಏನು JDS ನಾಯಕರು ಮೊದಲಿಂದನೂ ಈ ಒಂದು ಪ್ರತಿಭಟನೆ ಆಗಿ ಹೋರಾಟವನ್ನ ರೈತರಿಗೆ ಬೆಂಬಲವನ್ನ ಕೊಡ್ತಿದ್ದಾರೆ. ಇದು ಸದಾ ಅಂದ್ರೆ ಏನು ಟೌನ್ಶಿಪ್ ಸರ್ಕಾರ ಕೈ ಬಿಡೋವರೆಗೂ ಮುಂದುವರಿಯುತ್ತೆ ಅನ್ನೋ ಒಂದು ಮಾಹಿತಿಯನ್ನ JDS ನಾಯಕರು ಕೊಟ್ಟಿರುವಂಥದ್ದು. ಇದ್ರ ಜೊತೆಗೆ ಏನು ಪಾದಯಾತ್ರೆ ದಿನ ಏನು ವಿಧಾನಸೌಧ ಚಲೋವನ್ನು ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ವನಿತಾ, ಥ್ಯಾಂಕ್ ಯು ಜೀವನ್, ನಿಮ್ಮೆಲ್ಲ ಅಪ್ಡೇಟ್ಸ್.